ಗಾಂಧಿನಗರ. ಸೊ ನೀವು ಕಂಡಂತೆ ಗಾಂಧಿನಗರ ಆಗ ಹೆಂಗಿತ್ತು, ಈಗ ಬಹಳ ಬದಲಾಯಿತೆ. ಅಂದ್ರೆ ಅವಾಗೆಲ್ಲ ಮುಖಕ್ಕೆ ಬಣ್ಣ ಹಾಕ್ತಾ ಇದ್ರು, ಈಗ ನಾಲ್ಗೆಗೆ ಬಣ್ಣ ಹಾಕ್ತಾ ಇದಾರೆ ಅಂತ ಅನಿಸ್ತಾ ಇದೆಯಾ ಅಂತ? ನಾಲ್ಗೆಗೆ ಬಣ್ಣ ಏನು, ಮೈಗೆ ಬಣ್ಣ ಹಾಕ್ತು, ಮುಖಕ್ಕೆಲ್ಲ ಫುಲ್ಲು. ಅಂದ್ರೆ ಬಾಡಿನೇ ಚೇಂಜ್ ಆಗ್ಬಿಟ್ಟಿದೆ, ನಮ್ಮಲ್ಲಿರೋ ಉಸಿರಾಟನೇ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಏನು ಮಾಡ್ತೀವಿ. ವಾಸ್ತವವಾಗಿ ನೀವು ಕಂಡಂತೆ ಸಿನಿಮಾ ರಂಗ ಈಗ ಹೇಗಿದೆ, ಆಗ ಹೇಗಿತ್ತು? ಶಿವವ್ರೆ, ನೀವು ಇನ್ನೊಂದು ಕೇಳಬೇಕು. ನಾವು ಅಂದರೆ ನಮ್ಮ ಇವ್ರು ಕೇಳಿದ್ರು ಅವಾಗ ನಮ್ಮ ಕ್ವಶನ್, ಏನಕ್ಕೆ ಗಾಂಧಿನಗರ ಬಿಟ್ಟು ಜಯಶ್ರೀ ದೇವಿ ಅವರ ಅಮ್ಮ ಇದ್ರಲ್ಲ, ಅವ್ರು ಇರೋದಕ್ಕೂ ಇಲ್ಲದೆ ಇರೋದಕ್ಕೂ ಏನು ಸಂಬಂಧ, ಅಂದರೆ ಹೇಗೆ ಡಿಫ್ರೆನ್ಸ್ ಆಗುತ್ತೆ, ಏನಕ್ಕೆ ಬಿಟ್ರಿ ಅಂತ. ನಮ್ಮ ತಾಯಿಯವರು ತೀರ್ಕೊಂಡಾಗ ಯಾರೂ ಬರಲಿಲ್ಲ ಸರ್. ಯಾರು ಬರಲಿಲ್ಲ. ನಾನು ಹೈದರಾಬಾದಿಂದ ಅವ್ರಿಗೆ ಆಸೆ ಇಲ್ಲೇ ಮಣ್ಣ ಇಂಡಸ್ಟ್ರಿ ಅಷ್ಟು ಜನ ಅವರು ಅನ್ನ ತಿಂದವರು ಪಿಕ್ಚರ್ಗಳು ಮಾಡಿ ಅವರು ತೀರ್ಕೊಂಡಾಗ ಒಬ್ಬರು ಹೋಗ್ಲಿಲ್ಲ ಅನ್ನೋ ಬೇಸರ. ಅದು ಏನಾಗುತ್ತೆ, ಹೈದರಾಬಾದಲ್ಲಿ ತಿರ್ಕೊತಾರೆ, ಅವ್ರ ಆಸೆ ಇಲ್ಲಿ ಮಣ್ಣಾಗಬೇಕು ಅಂತ. ನಾನು ಕಷ್ಟಪಟ್ಟು ಏನೋ ಮಾಡಿ ಅಲ್ಲಿಂದ ಫ್ಲೈಟಲ್ಲಿ ಬಾಡಿನ ತರಿಸಿ ಫಿಲ್ಮ್ ಚೇಂಬರ್ ಹತ್ರ ಇಟ್ಟರೆ ಯಾರನ್ನ ಬರಬೇಕಲ್ಲ ಸರ್, ಯಾರೂ ಬರಲಿಲ್ಲ ಸರ್. ದೊಡ್ಡವ್ರಿಗೆ ಸಿನಿಮಾ ಮಾಡಿದ್ರು, ಎಲ್ಲ ದೊಡ್ಡವ್ರಿಗೆ ಮಾಡಿ ಎಲ್ರಿಗೂ ಗೊತ್ತಾಯ್ತು, ಯಾರು ಅವ್ರ ಬ್ಯಾನರ್ ಇಂದ ಬಂದಂತ ಎಷ್ಟೋ ಜನ ಇವತ್ತು ಬದುಕು. ಮುನಿರತ್ನಮ್ ಅವ್ರು ಬಂದಿದ್ರು, ಸುನಿಲ್ ಕುಮಾರ್ ದೇಸಾಯಿ, ಸಾಯಿ ಪ್ರಕಾಶು, ಆಮೇಲೆ ನಮ್ಮ ರಮೇಶ್, ಇಷ್ಟು ಬಿಟ್ಟರೆ ಒಬ್ಬರು ಬಂದಿಲ್ಲ ಸರ್. ನಾವಿನ್ನು ಯಾರೋ ಬರ್ತಾರೆ ಅಂತ ಕಾದು. ಎಷ್ಟು ಸಿನಿಮಾ ಮಾಡಿದ್ರು? 23-24 ಪಿಕ್ಚರ್ ಮಾಡಿದ್ರು ಕನ್ನಡದಲ್ಲಿ ಎಲ್ಲ. ಆಮೇಲೆ ಇನ್ನೊಂದು ಗೊತ್ತಾ ನಿಮಗೆ, ರೀಮೇಕ್ ಮಾಡದೇ ಇರೋ ಆಂಧ್ರದಿಂದ ಬಂದಿದ್ದು ಅಚ್ಚಲಮ್ಮ, ಆಂಧ್ರದವ್ರನ್ನ ಕೊಡಿ. ರೀಮೇಕ್ ಮಾಡದೇ ಇರೋ ಫಸ್ಟ್ ಏಕೈಕ ಲೇಡಿ. ಹೌದು, ರೀಮೇಕ್ ಸಿನಿಮಾನೇ ಮಾಡ್ತಾರೆ. ರೀಮೇಕ್ ಸಿನಿಮಾನೇ ಇಲ್ಲ, ಬಂದರು ರೀಮೇಕ್ ನಾನು ಮಾಡಲ್ಲ, ಇಲ್ಲಿ ಕತೆಗಳಿದ್ದಾವೆ, ಅದ್ಭುತವಾಗಿದ್ದಾವೆ, ಇಲ್ಲಿನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದವರು ಅವರು. ಅಂಥ ಹೆಣ್ಣಿಗೆ ಒಂದು ಕೃತಜ್ಞತೆ ಸಲ್ಲಿಸೋಕ್ಕೆ ಯಾರೂ ಬರಲಿಲ್ಲ ಆವತ್ತು. ಇನ್ನು ಸಿನಿಮಾ ಸವಾಸ ಬೇಡ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೃತಜ್ಞತೆ ಇಲ್ದಿರೋ ಫೀಲ್ಡ್ ಅಂದ್ಕೊಂಡು ಬೇಜಾರಾಗ್ಬಿಟ್ಟೆ. ನೀನು ಎಷ್ಟನ್ನ ಮಾಡು ಅಷ್ಟೇ, ಆ ತಿಂಗಳಲ್ಲಿ ಮರ್ತೋಗ್ಬಿಡ್ತಾರೆ, ಆ ಸಿನಿಮಾ ಬರೋವ್ರಿಗೆ ಅಷ್ಟೇ ನಿಮ್ಮದು ಅದು ಅನ್ನೋದು ಗೊತ್ತಾಗ್ಬಿಡ್ತು. ಏನೇ ಮಾಡಿದ್ರು ಅಲ್ಲಿ ವ್ಯಾಲ್ಯೂಸ್ ಅನ್ನೋದು ಇದು. ಈಗ ಬಾಸ್ ಅವ್ರಿಗೆ ಹಣ ಮುಖ್ಯ ಅನ್ಸುತ್ತಾ, ನೆಮ್ಮದಿ ಮುಖ್ಯ ಅನ್ಸುತ್ತಾ? ಸರ್, ಹಣ ಬೇಕು, ಎಷ್ಟು ಬೇಕು ಅಷ್ಟೇ ಬೇಕು, ಅತಿ ಆದರೆ ತುಂಬ ತೊಂದರೆ. ಬೇಕು ಜೀವನ ಆಗಿದ್ದೀರಾ, ಜೀವನ ಬೇಡಕ್ಕೆ ಸಾಕು. ನೀವು ನೆಮ್ಮದಿ ಆಗಿದ್ದೀರಾ? ನೆಮ್ಮದಿ ಆಗಿದ್ದೀನಿ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ ನೆಮ್ಮದಿ ಅಂದರೆ ಆರಾಮ, ಯಾರು ಬರದೇ ಆದ್ರೆ ನೆಮ್ಮದಿ ಆಗಿರುತ್ತೆ. ಯಾರು ಪುಕ್ಸಟೆ ಸಲಹೆ ಕೊಡ್ತಿರ್ತಾರೆ, ಅಲ್ಲ ಮಾಡ್ಬೋದಿತ್ತು ವಾಸಿ, ಯಾಕೆ ಹಿಂಗಾಗುತ್ತೆ, ಚೆನ್ನಾಗಿರ್ಬೋದಿತ್ತು ವಾಸಿ, ಯಾಕೆ ಹಿಂಗಾಗುತ್ತೆ, ಹಂಗಂತಾರೆ, ಹಂಗಿರ್ಬೋದಾಗಿತ್ತು ವಾಸಿ. ಹಾಗೆ ಹೇಳ್ತಾರೆ. ಹಣ ಎಷ್ಟಿದೆ ಆಸ್ತಿ ಅಂತೀನಿ, ಒಂದು 5 ಎಕರೆ ಮಾರ್ಕೊಂಬ ಮಾಡೋಣ ಅಂತ. ಸಿನಿಮಾ ರಂಗನೇ ಆಗಾಗಿದೆ, ಸಿನಿಮಾ ಅಂತ ಆಸ್ತಿ ಮಾಡ್ಕೊಂಬ. ಎಷ್ಟಿದೆ ನಾನು ಸಲಹೆ ಕೊಡೋರು ಹಿಂಗೆ ಹೇಳೋದು. ನಾನು ಫಸ್ಟ್ ತುಂಬ ತಲೆ ತಿಂತಾರಲ್ಲ, ಹಣ ಒಂದು 20,000 ಕಾಸು ಹಾಕೋಣ, ಆಮೇಲೆ ಕೊಡ್ತೀನಿ ಅಂತೀನಿ, ನೆಕ್ಸ್ಟ್ ಫೋನೇ ಮಾಡಲ್ಲ ಅವನು. ಅದು ವಾಸ್ತವ, ಈಗಿರೋದು ಹಾಗೆ. ವಾಸ್ತವ ಹೇಳಿದ್ದು ಹಂಗೆ ಸರ್, ಎಲ್ಲ ನಡೀತಿದೆ, ಬೆಳಗಿಂದ ಸಂಜೆ ತನಕ ಡಿಸ್ಕಷನ್ ಆಗ್ತದೆ. ಪೇಮೆಂಟ್ ವಿಚಾರ ಬಂದಾಗ ಹೌದಾ ನಾಳೆ ಫೋನ್ ಮಾಡಿ ಅಂತ, ಇದು ವಾಸ್ತವ ಜೀವನ. ನೋಡಿ ನಾವು ಈಗ ಯಾರೋ ಬರ್ತಾರೆ, ಅಲ್ಲ ಈಗ ಯಾರೋ ಬರ್ತಾವ್ರೆ, ಒಬ್ಬರು ಸಿನಿಮಾ ಮಾಡೋಣ ಸರ್, ಒಂದು ಪಿಕ್ಚರ್ ಮಾಡೋಣ ಅಂತ. ಬನ್ನಿ ಸರ್ MG ರೋಡಿಗೆ ಅಂದರು. ನಾನು ಬರಲ್ಲ, ನಿನಗೆ ಬೇಕಾರೆ ಇಲ್ಲಿಗೆ ಬಾ. ಈಗ ಬರ್ತಾವ್ರೆ 9:00 ಬರ್ತಾರೆ ಡಿಸ್ಕಷನ್ಗೆ, ನಾನು ಬರಲ್ಲ. ಈ ಥರ ನಾವು ವಾಸು ಭ್ರಮೇಲ್ ಬದುಕ್ತಿಲ್ಲ, ವಾಸು ವಾಸ್ತವಲ್ಲಿ ಬದುಕ್ತಿದೆ. ಇವಾಗ 2000 ಕರೋನಾ ಆದಮೇಲೆ ವಾಸ್ತವವಾಗಿ ಬದುಕ್ತಾರೆ.